ವಜ್ರಾಕ್ಷ ನ್ಯೂಸ್, ಇದು ಸತ್ಯದ ಬೆಳಕು. ವಜ್ರಾಕ್ಷ ನ್ಯೂಸ್ಗೆ ಸ್ವಾಗತ. ನಾನು ಗುರುರಾಜ್ ಪಡ್ಗೇರ್. ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿ ತಾಲೂಕಿನ ಇಂಗ್ಲೇಶ್ವರದಲ್ಲಿ ಪರಮ ಪೂಜ್ಯ ಶ್ರೀ ಲಿಂಗೈಕ್ಯ ಸಿದ್ಧಲಿಂಗ ಶಿವಯೋಗಿಗಳ 92ನೇ ಜಾತ್ರಾ ಮಹೋತ್ಸವ ಹಾಗೂ ಶ್ರೀ ಚೆನ್ನಬಸವ ಮಹಾಸ್ವಾಮಿಗಳ 95ನೇ ಗುರುವಂದನಾ ಸಮಾರಂಭ, ಧರ್ಮಸಭೆ ಹಾಗೂ ಕವಿಗೋಷ್ಠಿ ಕಾರ್ಯಕ್ರಮ ನಡೆಯಿತು. ಹಲವಾರು ಪೂಜ್ಯರು ಮತ್ತು ಸಾಹಿತಿಗಳು ಸಸಿಗೆ ನೀರು ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದರು. ಈ ಸಮಾರಂಭದಲ್ಲಿ ಅಧ್ಯಕ್ಷತೆಯನ್ನ ಹೂವಿನ ಹಿಪ್ಪರಗಿ ಪತ್ರಿ ಮಠದ ದ್ರಾಕ್ಷಾಯಿಣಿ ಮಾತಾಜಿಯವರು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿ, ಶ್ರೀಗಳು ಮಠಕ್ಕೆ ಬಂದ ಭಕ್ತರಿಗೆ ಸಹಾಯ ಸಹಕಾರ ನೀಡುತ್ತಿದ್ದರು ಎಂದು ಹೇಳಿದರು. ಶ್ರೀ ಲಿಂಗೈಕ್ಯ ಸಿದ್ಧಲಿಂಗ ಶಿವಯೋಗಿಗಳ ಕುರಿತು ಹಲವಾರು ಪೂಜ್ಯರು ವಿಸ್ತಾರವಾಗಿ ಮಾತನಾಡಿದರು. ಬಸವನ ಬಾಗೇವಾಡಿ, ಮಸವಿನ, ಉಕ್ಕಲಿ, ಡೋಣೂರು ಸೇರಿದಂತೆ ಅನೇಕ ಊರಿನ ಸ್ವಾಮೀಜಿಗಳು ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಜಿಲ್ಲಾಧ್ಯಕ್ಷರಾದ ಹಾಸಿಂಪೀರ್ ವಾಲಿಕಾರ್, ಶಿವಾನಂದ್ ಮಂಗಾನವರ್, ಹಿರಿಯ ಸಾಹಿತಿಗಳು ಅಶೋಕ್ ಹಂಚಲಿ, ಶಿವಾನಂದ ಡೋಣೂರ್, ಕಾಶಿನಾಥ್ ಔಟಿ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ಜೊತೆಗೆ ನುರಿತ ಸಂಗೀತಗಾರರಿಂದ ವಿವಿಧ ಸಂಗೀತ ಗೀತೆಗಳು ಕೂಡ ನಡೆದವು. ಕಾರ್ಯಕ್ರಮಕ್ಕೆ ಆಗಮಿಸಿದ ಭಕ್ತರಿಗೆ ಪ್ರಸಾದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು. ವಜ್ರಾಕ್ಷ ನ್ಯೂಸ್ ರಿಪೋರ್ಟ್, ಮೆಹಬೂಬ್ ಗುಂತ್ಕಲ್, ಬಸವನ ಬಾಗೇವಾಡಿ. ವೇದಿಕೆಯಲ್ಲಿ ನಾವು ಅವರ ಜೊತೆಗೆ ನಾವು ವೇದಿಕೆಯನ್ನು ಹಂಚಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು ನಮ್ಮ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಹಾಸಿಂಪೀರ್ ವಾಲಿಕಾರ್ ಸರ್. ಅಂತ ಅದ್ಭುತವಾದ ಒಂದು ವೇದಿಕೆಯನ್ನು ಕಲ್ಪಿಸಿಕೊಂಡು ನಮ್ಮೆಲ್ಲರನ್ನ ಬೆಳೆಸುತ್ತಿರುವಂತಹ ಆ ಅಧ್ಯಕ್ಷರಿಗೂ ನಾನು ಅನಂತ ಕೋಟಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಯಾಕಂತಂದ್ರೆ ನಮ್ಮನ್ನ ಬೆಳೆಸುವಂತವರನ್ನು ನಡೆಸಬೇಕಾಗಿರುವುದನ್ನು ಶರಣ ಸಾಹಿತ್ಯ ಓತಪ್ರೋತವಾಗಿ ಕಲ್ಲಿನೊಳಗೆ ಕೆತ್ತನೆಯಾಗಿ ಇಡೀ ಮಠವೇ ಶಿಲಾ ಮಠವಾಗಿ ಪರಿಣಮಿಸಿತು. ಆ ಪೂಜ್ಯರು ಇವತ್ತು ಎಷ್ಟು ದಿವಸ ಇದ್ದರು ಅನ್ನೋದಕ್ಕಿಂತ ಅವರ ಆಯುರ್ಮಾನದಲ್ಲಿ ಅವರು ಏನು ಸಾಧಿಸಿರು ಅಂತ ಅನ್ನೋದು ಭಾಳ ಮುಖ್ಯವಾಗಿರುವಂಥದ್ದು. ಇಡೀ ನಮ್ಮ ದೇಶದಲ್ಲಿ ಅಥವಾ ಕರ್ನಾಟಕದಲ್ಲಿ ಯಾವುದರ ಮಠ ಮಂದಿರಗಳಿಗೆ ಹೋದರೆ ವಚನಶಿಲಾ ಮಠ ಇಲ್ಲ. ಆದರೆ ನಾವು ಎಲ್ಲಿಯಾದರೂ ಕರ್ನಾಟಕದಲ್ಲಿ ನೋಡ್ತೀವಿ ಅಂತ ಮಹಾಸ್ವಾಮಿಗಳು ಇವತ್ತು ಅವರ ಎಲ್ಲ ಸೂತ್ರಗಳನ್ನ ಹಿಡಿದು ಅತ್ಯದ್ಭುತವಾಗಿರುವಂಥ ಗುರು ಸೇವೆಯನ್ನು ಮಾಡಿ ಅವರ ಕೃಪೆಗೆ ಪಾತ್ರ ಆಗುವುದರ ಜೊತೆಗೆ ಎಲ್ಲ ಮಠದ ಕಾರ್ಯಕ್ರಮಗಳನ್ನು ಮುನ್ನಡೆಸಿಕೊಂಡು ಪೂಜ್ಯರು ಅವರು ಈ ಭಾಗದಲ್ಲಿ ನಡೆದಾಡುವ ದೇವರೇ ಆಗಿ ಪೂಜ್ಯ ಸಿದ್ಧಲಿಂಗ ಮಹಾಸ್ವಾಮಿ ಕಾರ್ಯಕ್ರಮಗಳು ಇವತ್ತು ಇಂಗ್ಲೇಶ್ವರ ಮಠದಲ್ಲಿ ಜರುಗ್ತಾ ಇದ್ದಾವೆ. ಅವರ ಸಾನ್ನಿಧ್ಯ, ಅವರ ನೇತೃತ್ವ ಭಾಳ ಮುಖ್ಯವಾಗಿರುವ ಪೂಜ್ಯರು. ಆ ಪೂಜ್ಯರು ಮುರುಗೋಡ ಅಪ್ಪುಗಳಪ್ಪ ಅಂದರೆ ಪೂಜ್ಯರು ಲಿಂಗೈಕ್ಯರಾದ 15 ದಿವಸ ಮ್ಯಾಗ ಬಂದು ಅಪ್ಪುಗಳನ್ನು ಮಾತಾಡಿಸಿ ಹೋಗಿರ್ತಕ್ಕಂಥವ್ರು ಯಾರು ಮುರುಗೋಡ ಪೂಜ್ಯರು. ಅವರು ರೂಮಿನೊಳಗೆ ಹೋಗಿ ಅಪ್ಪುಗಳ ನಾವು ಬಂದೇವ್ರಿ ಮುರುಗೋಡ ಅಪ್ಪುಗಳ ತಿಳ್ಕೊಂಡೇಳಿ 15-20 ದಿವಸಗಳ ನಂತರ ಅವರು ರೂಮಿನೊಳಗೆ ಹೋಗಿ ಅಪ್ಪುಗಳ ಒಬ್ಬರೇ ಒಳಗೆ ಹೋಗಿ ಹೊರಗೆ ನಿಂತಿದ್ರು ಎಲ್ಲರೂ. ಅಪ್ಪುಗಳ ನಾವು ಬಂದೇವ್ರಿ ಮುರುಗೋಡು ಸ್ವಾಮಿಗಳು ನಾವು ಬಂದೇವ್ರಿ ಅಂದ ಕೂಡಲೇ
ಅಲ್ಲಿ ಸಪ್ಪಳ ಏನೂ ಬರ್ಲಾರ್ದೆ ಏನು ಬತ್ತಪ್ಪ ಅಂದ್ರೆ ಅವ್ರ ಅಪ್ಪಗಳು ಏನು ಮಾಡ್ತಿದ್ರಪ್ಪ ಅಂದ್ರೆ ಮಾಡ್ತಿದ್ರಲ್ಲ ಅಂಥ ಧ್ವನಿ ಕೇಳ್ತಾ ಮುರುಗೋಡ ಅಪ್ಪಗಳನ್ನ ಕೇಳ್ರಿ. ಮುರುಗೋಡ ಸ್ವಾಮಿಗಳು ಇಲ್ಲೇ ಕೂತಾರ ಬಂದವರು. ಅಂಥ ಪೂಜ್ಯ ತಪಸ್ವಿಗಳ ಈ ಕಾರ್ಯಕ್ರಮದಲ್ಲಿ ಇವತ್ತು 92ನೇ ಈ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ನಾರ್ಮಲ್ ಆಗಿ ಮಾಡಬೇಕು ಬಿಡುವ ಹೊಯ್ದಾಟದ ನಡವರ್ಕಾಗಿ ಈ ಕಾರ್ಯಕ್ರಮಗಳು ಮತ್ತೂ ಕೂಡ ಯಶಸ್ವಿಯಾಗಿ ನಡೀತಾ ಇದೆ. ಇದರ ಮಧ್ಯದಲ್ಲಿ ಅಪ್ಪುಗಳ ಪೂಜ್ಯರು ನಮ್ಮ ಶಿವಪುರದ ಪೂಜ್ಯರು ಸುಮಾರು 14-15 ದಿವಸಗಳ ಪರ್ಯಂತರ ಪುರಾಣವನ್ನು ಯಶಸ್ವಿಯಾಗಿ ಬಸವ ಪುರಾಣವನ್ನು ನಡೆಸಿಕೊಂಡು ಬಂದಾರೆ. ಅವರಿಗೂ ಕೂಡ ಲಿಂಗೈಕ್ಯ ಪೂಜ್ಯರ ಆಶೀರ್ವಾದ ಇರಲಿ. ಅದರ ಜೊತೆ ಮರಣವಿಲ್ಲ, ಅದಕ್ಕೆ ಗೆದ್ದವರಿಗೆ ಗದ್ದಿಗೆ ಕಟ್ತಾರ, ಸೋತವ್ರಿಗೆ ಸುಡಗಾಡ್ಕ ಹೋಗ್ತಾರ ಶಾಸ್ತ್ರ. ಏನು ಸೋಲುದಂದ್ರೆ ಈ ಪ್ರಪಂಚದಲ್ಲಿ ನಾನು ನನ್ನದೆಂಬ ಭಾವದಿಂದ ಯಾರು ಭ್ರಮಿಸಿ ನಾನು ನನ್ನದಂತ ಏನು ಭ್ರಾಂತಿಯಿಂದ ಸತ್ತು ಹೋಗಿರ್ತಾನೆ ಮನುಷ್ಯ, ಅವನು ಸುಡಗಾಡ್ಕ ಹೋಗ್ತಾರಂತ. ದೆವ್ವ ಆಗಬಾರ್ದಂತ ಹೇಳಿ ನವಣಿನೂ ಬಿತ್ತಾರಂತ. ಸಮಾಧಿ ಮೇಲೆ ಇಮಿಳುಗೂಟನು ಬೆಳೀತಾರಂತ. ದೆವ್ವ ಈ ಬಂದಿಗೆ ನಾನು ಈ ಮಗ ಅಂತ ತಿಳ್ಕೊಂಡೇಳಿ. ಹಂಗ ಮಹಾತ್ಮರು ಈ ಲೋಕವನ್ನ ಗೆದ್ದು ಭವವನ್ನ ಗೆದ್ದು ಈ ಲೈಫ್ ಡಿಫೆನ್ಸ್ ದ ಹೋಲ್ ಇಡೀ ತಮ್ಮ ಶರೀರವನ್ನ ಸಮಾಜಕ್ಕಾಗಿ ಅರ್ಪಣೆ ಮಾಡಿರ್ತಾರ. ಇಡೀ ತನುಮನ ಧನವನ್ನ ಅರ್ಪಣೆ ಮಾಡಿರ್ತಾರ. ಭಾವನ್ನ ಅರ್ಪಣೆ ಮಾಡಿ ಸಮಾಜಕ್ಕಾಗಿ ತಮ್ಮನ್ನ ಅರ್ಪಣೆ ಮಾಡಿಕೊಂಡು ಹೆಂಗ ಊದುಬತ್ತಿ ತನ್ನನ್ನ ಸುಟ್ಕೊಂಡು ಪರರಿಗೆ ಸುಗಂಧವನ್ನು ಕೊಡ್ತದಲ್ಲ, ಆ ಸುಗಂಧ ರೂಪದಲ್ಲಿ ಮಹಾತ್ಮರ ಆತ್ಮ ಸದಾ ಗತಿ ಒಳಗೆ ಇರುತ್ತದೆ ಅನ್ನೋದಕ್ಕೆ ಇಂಗ್ಲಿಷ್ ಒಬ್ಬರು ಸದಾ ಗತಿ ಒಳಗಿದಾರ. ಸದಾ ಇರುತ್ತಾರೆ ಆತ್ಮ ನಿನ್ನವರ ಮನದಲ್ಲಿ. ಊದುಬತ್ತಿ ಇದ್ದಾನೆ, ಊದುಬತ್ತಿ ಸುಟ್ರ ಬೂದಿ ಆಗ್ತದ, ಸುಗಂಧಿ ಎಲ್ಲರಿಗೂ ಕೊಡುತ್ತದೆ. ಹಂಗ ಇವತ್ತ